ನಮಸ್ತೆ, ನಾನು ಸುಧಾ ತ್ಯಾಗರಾಜ್, ಅಮ್ಮನ ಆಶ್ರಯ ಚಾರಿಟೇಬಲ್ ಟ್ರಸ್ಟ್. ಈ ದಿನ ಗೋವಿಂದರಾಜ ನಗರ ಕ್ಷೇತ್ರದ ಶಾಸಕರಾದಂಥ ಪ್ರಿಯಕೃಷ್ಣ ಅವರ ಜನ್ಮದಿನ. ಸಾಹೇಬರು ಎಲ್ಲ ಕಾರ್ಯಕ್ರಮನೂ ರದ್ದುಪಡಿಸ್ಬಿಟ್ಟು ಈ ಶಾಲು, ಹಾರ, ಹೂವಿನಾರ ಅದೆಲ್ಲ ಏನೂ ತರಬೇಡಿ, ನನಗೆ ಸನ್ಮಾನ ಅದು ಇದು ಏನು ಬೇಡ ಅಂತೇಳ್ಬಿಟ್ಟು ಎಲ್ಲ ರದ್ದುಗೊಳಿಸಿ ಕಾಶ್ಮೀರದಲ್ಲಿ ಒಂದು ಘಟನೆ ಆಗಿದೆಯಲ್ಲ ಅದರ ಸಲುವಾಗಿ ಎಲ್ಲ ರದ್ದು ಮಾಡಿಬಿಟ್ಟಿದ್ದಾರೆ. ಇವಾಗ ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಬ್ಲಡ್ ಡೊನೇಟದು. ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ದೇವ್ರಿಗೆ ಅವ್ರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಸರಳತೆ ಸಜ್ಜನತೆಗೆ ಹೆಸರಾದಂಥ ಗೋವಿಂದರಾಜ ನಗರ ಶಾಸಕರಾದಂಥ ಪ್ರಿಯಕೃಷ್ಣ ಅವರು ಅವರ ಜನ್ಮದಿನ ನೀವು ವಿಜೃಂಭಣೆಯಿಂದ ಆಚರಿಸಬೇಡಿ. ಯಾಕೆಂದರೆ ಪಲ್ಗಾಮದಲ್ಲಿ ಆಗಿರ್ತಕ್ಕಂಥ ದುರಂತ ನನ್ನ ಮನಸ್ಸಿಗೆ ಆಘಾತ ತಂದಿದೆ. ಅಂಥ ಒಬ್ಬ ಸೈನಿಕರಿಗೆ ನಾವು ಅಲ್ಲಿ ಹೋದ ಸತ್ತಂತಹ ಪ್ರತಿಯೊಬ್ಬರ ಶಾಂತಿ, ಅವರ ಕುಟುಂಬಕ್ಕೆ ಭಗವಂತ ಶಾಂತಿ ಕೊಡಲಿ, ಅವ್ರ ಕುಟುಂಬಕ್ಕೆ ನೆಮ್ಮದಿ ಕೊಡಲಿ ಅಂತ ಪ್ರಾರ್ಥನೆ ಮಾಡೋಕ್ಕೋಸ್ಕರ ಯಾವುದೇ ಹಾರ ತೊರಾಯಿಗಳಿಲ್ಲದೆ ಒಂದು ಜನ್ಮದಿನ ಆಚರಿಸ್ಕೊಂಡಿದ್ದಾರೆ. ಅದನ್ನು ಅವರ ಒಂದು ಆ ಪ್ರೀತಿಗೆ, ಜನರ ಮೇಲೆ ಇರ್ತಕ್ಕಂಥ ಒಂದು ಕಳಕಳಿಗೆ ನಾವು ನಿಜಕ್ಕೂ ತೃಪ್ತಿ, ಖುಷಿ ಪಡಬೇಕು. ಅಂತಹ ಮಹಾನ್ ವ್ಯಕ್ತಿ ಅವರು. ಇವತ್ತು ಅವರ ಜನ್ಮದಿನದ ಪ್ರಯುಕ್ತ ನಮ್ಮ ಅಮ್ಮನ ಆಶ್ರಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಸುಧಾ ತ್ಯಾಗರಾಜ್ ಅವರ ನೇತೃತ್ವದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಸಾಕಷ್ಟು ಜನ ಈಗಾಗಲೇ ರಕ್ತದಾನ ಮಾಡೋಗಿದ್ದಾರೆ. ನಮ್ಮ ಜೊತೆಯಲ್ಲಿ ರೋಟರಿ ಬ್ಲಡ್ ಗ್ರೂಪ್, ರೋಟರಿ ರಕ್ತದಾನ ಸಂಸ್ಥೆಯವರು ಸಹ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ, ಸಾರ್ವಜನಿಕ ಸಹಕಾರ ಕೊಡ್ತಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಅಮ್ಮನ ಆಶ್ರಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಮ್ಮ ಅಮ್ಮ ಸುಧಾ ತ್ಯಾಗರಾಜ್ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನನ್ನ ಹೆಸರು ಮಾರುತಿ ಮಂದಿರ DCC ಮೆಂಬರು. ಇವತ್ತು ನಮ್ಮ ಪ್ರಿಯಕೃಷ್ಣ ಸಾಹೇಬ್ರದ್ದು ಹುಟ್ಟುಹಬ್ಬ. ಅಮ್ಮ ಆಶ್ರಯ ಚಾರಿಟೇಬಲ್ ಟ್ರಸ್ಟಿಂದ ಇವತ್ತು ಬ್ಲಡ್ ಕ್ಯಾಂಪ್ ಹಮ್ಮಿಕೊಂಡಿದ್ದಾರೆ. ನಮ್ಮ ಸಾಹೇಬರು ಇವತ್ತು ಬರ್ತಡೇ ಮಾಡ್ಕೋತಾ ಇಲ್ಲ. ಯಾಕೆಂದರೆ ಯಾವುದದು ಕಾಶ್ಮೀರ ಪುಲ್ವಾಮ ಇದಾಗಿದೆಯಲ್ಲ, ಅದು ಹತ್ತಿರ ಆಗಿದ್ದಾರಲ್ಲ, ಆ ಒಂದು ಬೇಜಾರಲ್ಲಿ ಅವ್ರು ಮಾಡ್ಕೋತಾ ಇಲ್ಲ. ಸೊ ನಾವು ಎಲ್ಲ ಯಾರಿಗ ಬ್ಲಡ್ ಕ್ಯಾಂಪ್ ಮಾಡಿ ಕಷ್ಟದಲ್ಲಿರೋರಿಗೆ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ನಾವು ಈ ಥರ ಅವ್ರ ಹೆಸರಲ್ಲಿ ಮಾಡ್ತಾಯಿದ್ದೀವಿ. ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಭಾಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ.